7 ದಶಕಗಳ ಸ್ವಾತಂತ್ರ್ಯದ ನಡುವೆಯೂ ಕರಿಯಮ್ಮ ಅಜ್ಜಿಯ ಕಣ್ಣೀರು. ದೇಶಕ್ಕೆ ಸ್ವತಂತ್ರ ಬಂದು 7 ದಶಕಗಳೇ ಕಳೆದವು. 16 ಸರ್ಕಾರಗಳು ಬಂದು ಹೋದವು. ಆದರೆ ಈ 70 ವರ್ಷದ ವೃದ್ಧೆಗೆ ಮಾತ್ರ ಇನ್ನೂ ಬದುಕುವ ಹಕ್ಕೇ ಸಿಕ್ಕಿಲ್ಲ. ಇದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೋಮನಹಳ್ಳಿ ಗ್ರಾಮದ ದಲಿತ ವೃದ್ಧೆ ಕರಿಯಮ್ಮ ಅವರ ಇಂದಿನ ದಾರುಣ ಸ್ಥಿತಿ. ಸೋರುತ್ತಿರುವ ಮನೆ, ಮರೀಚಿಕೆಯಾದ ಅನ್ನಭಾಗ್ಯ, ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಸೇರಿದ ಕರಿಯಮ್ಮ ಅಜ್ಜಿಯ ವಾಸವಿರುವ ಮನೆ ಮಳೆ ಬಂದ್ರೆ ಸಾಕು ಕೆಸರುಗದ್ದೆಯಾಗುತ್ತೆ. ಅತ್ತ ವಿಧವಾ ವೇತನವೂ ಇಲ್ಲ, ಇತ್ತ ಅನ್ನಭಾಗ್ಯದ ಅಕ್ಕಿ ಕೂಡ ಇಲ್ಲ. ಗೃಹಲಕ್ಷ್ಮಿ, ಅನ್ನಭಾಗ್ಯದಂಥ ಗ್ಯಾರಂಟಿ ಯೋಜನೆಗಳು ಕೇವಲ ಜಾಹೀರಾತುಗಳಿಗೆ ಸೀಮಿತವಾಗಿದ್ದು ಈ ಅಜ್ಜಿಯ ಕೈ ಸೇರಿಲ್ಲ ಎನ್ನುವುದು ಆಡಳಿತ ಯಂತ್ರದ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇತ್ತೀಚೆಗೆ ಮಾತಂಗ ಮುನಿ ಪರಿವಾರ ಸೇವಾ ಟ್ರಸ್ಟ್ ಹಾಗೂ ಪತ್ರಿಕಾ ವರದಿಗಳ ಒತ್ತಡದಿಂದ ಕೇವಲ ವೃದ್ಧಾಪ್ಯ ವೇತನವೊಂದನ್ನು ಮಾಡಿಕೊಡಲಾಗಿದೆ. ಅಧಿಕಾರಿಗಳ ಅಹಂಕಾರ, ನಾವು ಸಂಬಳಕ್ಕೆ ಕೆಲಸ ಮಾಡುವುದು. ಮಾತಂಗ ಮುನಿ ಪರಿವಾರ ಸೇವಾ ಟ್ರಸ್ಟ್ ಈ ಪ್ರಕರಣವನ್ನು ಬೆಳಕಿಗೆ ತಂದು ಕಳೆದ 12/9/2025 ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ತಹಸೀಲ್ದಾರ್ ಅವರಿಗೆ ವಿಶೇಷ ಮತ್ತು ತುರ್ತು ಪ್ರಕರಣ ಅಂತ ಪರಿಗಣಿಸಿ ದಾಖಲೆ ನೀಡಲು ಪತ್ರ ಬರೆಸಿದೆ. ಆದರೆ ಕಂದಾಯ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳ ವರ್ತನೆ ಮಾತ್ರ ಅಮಾನ್ಯವಾಗಿದೆ. ರೇಷನ್ ಕಾರ್ಡ್ ಕೇಳಲು ಹೋದರೆ ಆಹಾರ ಶಿರಸ್ತೆದಾರ ಪ್ರಜ್ವಲ್ ಮತ್ತು ಸಿಬ್ಬಂದಿ ರಾಹುಲ್ ಅವರು ನಾವು ಸಂಬಳ ಪಡೆಯಲು ಕೆಲಸ ಮಾಡ್ತೇವೆ, ದಾಖಲೆಗಳನ್ನು ನೀವೇ ಮಾಡಿಸ್ಕೊಳ್ಬೇಕು ಅಂತ ಉಡಾಪೆ ಉತ್ತರ ನೀಡ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಪತ್ರ ಬರೆದು 8 ತಿಂಗಳು ಕಳೆದರೂ ಕಂದಾಯ ಇಲಾಖೆ ಮೌನ ವಹಿಸುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ 70 ವರ್ಷದ ವೃದ್ಧೆ ದಾಖಲೆಗಳಿಗಾಗಿ ಕಚೇರಿ ಅಲೆಯಬೇಕೆ ಅಥವಾ ಅವರಿಗೆ ಮನೆ ಬಾಗಿಲಿಗೆ ಸೌಲಭ್ಯ ತಲುಪಿಸಬೇಕೆ ಅಂತ ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ನಮ್ಮ ಮತಕ್ಕೆ ಮಾತ್ರ ಬೆಲೆ ಇದೆಯಾ ಹೊರತು ನಮ್ಮ ಬದುಕಿಗಿಲ್ವಾ ಎಂಬ ಅಜ್ಜಿಯ ಮಾತು ವ್ಯವಸ್ಥೆಯನ್ನು ಅಣಕಿಸುವಂತಿದೆ. ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಈ ಹಿರಿಯ ಜೀವಕ್ಕೆ ನ್ಯಾಯ ಒದಗಿಸದಿದ್ದರೆ ಹೋರಾಟ ತೀವ್ರಗೊಳ್ಳುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಕರಿಯಮ್ಮ, ನಿಮ್ದು ಏನೇನಿದೆ ಅಮ್ಮ ಡಾಕ್ಯುಮೆಂಟ್ಸು? ಹೆಸರು ನಿಮ್ಮ ಹೆಸರು ಕರಿಯಮ್ಮ ಅಂತನಾ? ಯಜಮಾನ್ ಹೆಸರು ಇದ್ದಾರಾ? ಮನೇಲಿ ಯಾರ್ಯಾರು ಇದ್ದೀರಮ್ಮ? ಒಬ್ಳೇ? ಹಾಂ. ರೇಷನ್ ಕಾರ್ಡ್ ಇದೆಯಮ್ಮ? ಇತ್ತು, ಕ್ಯಾನ್ಸಲ್ ಆಯ್ತು. ಅದೇ ಎಷ್ಟು ವರ್ಷ ಆಯ್ತಮ್ಮ ಕ್ಯಾನ್ಸಲ್ ಆಗಿ? ಅಲ್ಲಿಂದ ಅಕ್ಕಿ ಏನೋ ಕೊಡ್ತಾ ಇಲ್ಲ ನಿಮಗೆ? ಪಿಂಚಣಿ ಆಧಾರ ಬರ್ತಿದ್ಯಾ? ಪಿಂಚಣಿ ಬರುತ್ತಾ? ಆಧಾರ್ ಕಾರ್ಡ್ ಇದೆಯಾ ನಿಮ್ದು? ಆಧಾರ್ ಕಾರ್ಡ್ ಇಲ್ಲ. ರೆಡಿ ಇದೆಯಾ? ವೋಟ್ ರೆಡಿ. ವೋಟ್ ಹಾಕ್ತೀರಾ? ವೋಟ್ ಹಾಕ್ತೀರಾ? ವೋಟ್ ಒಂದು ಮಾಡಿಕೊಟ್ಟಿದ್ದಾರೆ, ಇನ್ನೇನು ಮಾಡಿಕೊಟ್ಟಿಲ್ಲ. ಮಕ್ಕಳಿದ್ದಾರ ನಿಮಗೆ? ಯಾರೂ ಇಲ್ಲ. ಹಾಂ ಹಾಂ. ಊಟ ಗೀಟ ಎಲ್ಲ ಯಾವ ರೀತಿ ಮಾಡ್ಕೊಂತೀರಾ? ನೀವೇ ಬೇಯಿಸ್ಕೊಂಡು ತಿಂತೀರಾ? ಈಗ ಮತ್ತೆ ರೇಷನ್ ಕೊಡಲ್ಲ ಅಂತೀರಲ್ಲ, ಎಲ್ಲಿ ತತ್ತೀರಾ ಅಕ್ಕಿನೆಲ್ಲ? ಹಾಂ ಹಾಂ. ಹಾಂ. ಮತ್ತೀಗ ಅಕ್ಕಿ ಎಲ್ಲ ಎಲ್ಲಿ? ಅಕ್ಕಿ ಬರೀ ರಾಗಿ ತಿಂತೀರಾ? ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀರಾ? ಹಾಂ. ಎಷ್ಟು ವರ್ಷದಿಂದ ಆಯ್ತಮ್ಮ ಈ ಥರ ಸಮಸ್ಯೆ ನಿಮಗೆ? ಎಷ್ಟು ವಯಸ್ಸು ನಿಮಗೆ? ಹಾಂ. ಇಲ್ಲಿ ಯಾರು ಬಂದಿಲ್ವಾ? ಜನಪ್ರತಿನಿಧಿಗಳು ಯಾರು ಬಂದಿಲ್ವಾ? ಅಂಗನವಾಡಿ ಕಾರ್ಯಕರ್ತರು ಯಾರು ಬಂದೇ ಇಲ್ಲ. ನೀಟಾಗಿ ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಈ ಕುಟುಂಬ ಈ ಅಜ್ಜಿನ ಎಷ್ಟು ವರ್ಷದಿಂದ ನೋಡಿದ್ದೀರಾ? ಈ ಅಜ್ಜಿ ನಮ್ಮೂರಲ್ಲ ಸ್ವಾಮಿ. ಅಜ್ಜಿದು 30 ವರ್ಷ ನೋಡ್ತೀನಿ. 30 ವರ್ಷದಿಂದ ಇದೇ ತರ ಇದೆ. ಒಂದು 10 ವರ್ಷ ನಡೀತು. ಕಾರ್ಡಿಂದು ಲೆಕ್ಕಾಚಾರ ನಡೀತು. ಅಲ್ಲಿಂದ ಈಚೆ ಕಾರ್ಡು ಇಲ್ಲ, ಪಿಂಚಣಿ ಇಲ್ಲ, ಏನೇನು ಇಲ್ಲ. ಅಲ್ಲ, ನೀವ್ಯಾರು ಕೇಳಿಲ್ವಾ ಈ ತರ ಒಂದು ಕುಟುಂಬಕ್ಕೆ ಏನೂ ಇಲ್ಲ ಅಂತ? ನಾವು ಕೇಳಿಲ್ಲ.
ಇರೋದು ಹೇಳ್ಬೇಕು ನಾವು. ಅದೇ ಕಿಲ್ಲದ್ನೆಲ್ಲ ನಾವು ಯಾಕೆ ಹೇಳ್ಬೇಕು ಯಾವ್ದಾರ ಅಧಿಕಾರಿಗಳು ಇಲ್ಲಿ ಬಂದು ಮನೆ ಹತ್ರ ಭೇಟಿ ಕೊಡೋ ಅಂತದ್ದು ಏನಾದ್ರು ಮಾಡಿದಾರ? ಯಾರ್ಯಾರು ಬಂದ್ರು, ಯಾರ್ಯಾರು ಬಂದ್ರ ಸ್ವಾಮಿ. ಯಾರು ಅಂತ ತಲೆವಾದ್ರು ಬಂದು ಇವಜ್ಜಿ ನೋಡ್ಬೇಕು, ಇವಜ್ಜಿ ಏನಾದ್ರು ಸೌಕರ್ಯ ಮಾಡ್ಬೇಕು ಅಂದ್ರೆ ಒಬ್ಬ ಪುಣ್ಯಾತ್ಮರು ಬಂದೇ ಅಲ್ಲ. ನೋಡಿ ಪುಣ್ಯಾತ್ಮ ನೀವು ಇವತ್ತು ಹಿಂಗೆ ಈ ತರ ಮಾತು ಬಿಟ್ರೆ ಇನ್ಯಾರು ಈ ತರ ಇದು ಮಾಡಿರ್ಲಿಲ್ಲ, ಸಮೀಕ್ಷೆ ಮಾಡಿರ್ಲೇ ಇಲ್ಲ. ನೋಡಪ್ಪ ನೀವೇ ಮಾಡ್ತಾರೆ. ಇಲ್ಲಿ ಈಗ ಜಾತಿ ಗಣತಿ ಎಲ್ಲ ಮಾಡಿದ್ರು, ಮಾಡಿದ್ರು. ಇಲ್ಲೆಲ್ಲ ಬಂದು ಸಮಸ್ಯೆ ಆಗೈತೆ ಅಂತ ಇವತ್ತು ಸರಿಯಾಗಿಲ್ಲ. ಅಲ್ಲ, ಜಾತಿ ಗಣತಿ ಬಂದಾಗ ಈ ಅಜ್ಜಿನೆಲ್ಲ ಕೇಳೋ ಅಂತದ್ದು ಏನಾರು ಮಾಡಿದ್ರ? ಮಾದಿಗ ಮಾದಿಗ ಒಳ ಮೀಸಲಾತಿ ಸರ್ವೆ ಒಳ ಮೀಸಲಾತಿಗೆ ಅದು ಸಮೀಕ್ಷೆ ಸರಿಯಾಗಿಲ್ವಂತ ವಜ್ಜಿನ ಮಾತ್ರ. ಈ ವಜ್ಜಿನ ಮಾತ್ರ ಮಾಡೇ ಇಲ್ಲ, ಇವ್ರನ್ನ ಕನ್ಸಿಡರ್ ಮಾಡಿಲ್ಲ, ಮಾದಿಗರು ಅಂತಾನೆ ಕನ್ಸಿಡರ್ ಮಾಡೇ ಇಲ್ಲ. ಅದಕ್ಕೆ ಅದು ಎಂಥದ್ದು ಇರುವಂತಲ್ಲ, ಎಂಥದ್ದು ಆಧಾರ್ ಕಾರ್ಡ್ ಬೇಕಂತಲ್ಲ. ಆಧಾರ್ ಕಾರ್ಡ್ ಅದಕ್ಕೆ ಮೇಷ್ಟ್ರು ಬಂದದ್ದು, ಅದು ಸರಿಯಾಗಿಲ್ಲ ಅಂತೇಳಿ ಅದು ಮೇಲ ಅಧಿಕಾರಿಯಿಂದಲೂ ಫೋನ್ ಮಾಡಿದ್ರು ಮೇಷ್ಟ್ರಿಗೆ. ಅವ್ರು ಬರ್ತೀವಿ ಹೋಗ್ತೀವಿ ಅಂತಂದ್ರೆ ತಿರುಗಿ ಬಂದುವಲ್ಲ, ತಿರುಗಿ ಮಾಡಿವಲ್ಲ. ಇವ್ರನ್ನ ಜಾತಿ ಗಣತಿಗೆ ಪರಿಗಣನೆ ಮಾಡಿಲ್ಲ, ಮಾಡೇ ಇಲ್ಲ. ಏನು ಇಲ್ವಲ್ಲ ಸ್ವಾಮಿ ಅದಕ್ಕೆ. ಅಲ್ಲ, ಇವರು ಮಾದಿಗ ಸಮುದಾಯ ಅಂತ ನಿಮಗೆ ಗೊತ್ತಾ? ನಮ್ಮ ಜನವನ ಸ್ವಾಮಿ ಇವರು ನಮ್ಮ ಮಟ್ಟಿ ಒಳಗೆ ವಾಸದ್ರ ಅಂದಾಗ ನಾವಿನ್ ಸುಳ್ಳು ಅಪಶಬ್ದ ನುಡಿಯೋಕ್ಕಾಗತ್ತ? ಮತ್ತೆ ಇರೋದು ನೇರವಾಗಿ ಮಾತಾಡ್ಬೇಕಾನೇನಪ್ಪ. ಮತ್ತೆ ಈ ಕುಟುಂಬ ನೀವು ನೋಡಿದಂಗೆ ಯಾವ ರೀತಿ ಇದೆ, ಏನೇನು ಕಷ್ಟ ಅನುಭವಿಸ್ತಾ ಇದೆ ಪ್ರತಿನಿತ್ಯ? ಸ್ವಾಮಿ ಅವ್ರಿಗೆ ಒಂದು ಪಟ್ಟೆ ಹೊಲ ಐತೆ, ಹೊಲವ ಯಾರನ್ನ ಪುಣ್ಯಾತ್ಮರಿಗೆ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಒಂದು ರಾಗಿ ತಂದು ಕೊಡ್ತಾರೆ. ಆ ರಾಗಿಗೆ ಜೀವನ ಮಾಡುತ್ತೆ. ಆಮೇಲೆ ಇವ್ರು ಯಾರು ಕಂಡರು ಉಂಡರು ಅಕ್ಕಿಯೋ ಪಕ್ಕೆ ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಏನೇನು ಕೇಳಂಗಿಲ್ಲ. ಸರ್ಕಾರದ ಯೋಜನೆಗಳು ನಿಮ್ಗೆ ಏನು ಸಿಕ್ಕಿಲ್ಲ. ಆಮೇಲೆ ಒಂದು ಹುಣಸೆ ಮರ ಐತೆ, ಹುಣಸೆ ಮರ ಮಾರತ ವಜ್ಜಿ ಮಾರದಲ್ಲೂ ಯಾರ ದುಡ್ಡಿಸೊಳಗೆ ಅದಕ್ಕೂ ಇಕ್ತಾರೆ ನಾವು. ಅದಕ್ಕೂ ಇಕ್ತಾರೆ ನಾವು. ನೋಡಪ್ಪ ಹಿಂಗೆ ನಿಮ್ಗೆಲ್ಲ ಪೆನ್ಷನ್ ಬರ್ತಾ ಇದೆಯಾ? ನಮಗೆ ಬರ್ತೈತೆ, ನಮಗೆ ಬರ್ತೈತೆ.